ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿರ್ಮಲಾ ಪ್ರಸಾದ್, ಬನಶಂಕರಿ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದೊಂದು ಡೇ ಔಟ್ ವ್ಲಾಗ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾವು ವಿದುರಾಶ್ವಥ ಹೊರಟಿದ್ದೀವಿ. ನಮ್ಮ ಸೋದರ ಅತ್ತೆಯ ಮೊಮ್ಮಗದು ಮುಡಿ ತೆಗೆಸೋ ಕಾರ್ಯಕ್ರಮ ಇತ್ತು ಅಲ್ಲಿ, ಹಾಗಾಗಿ ನಾವು ಹೊರಟಿದ್ವಿ. ಡ್ರೈವರಿಗೆ ವೆಯ್ಟ್ ಮಾಡ್ತಿದ್ವಿ, ಇನ್ನೂ ಅವ್ರು ಬಂದಿರಲಿಲ್ಲ. ಸೊ ಅವ್ರು ಬರ್ತಿದ್ದ ಹಾಗೆ ನಾವೆಲ್ಲ ಗಾಡೀಲಿ ಕುತ್ಕೊಂಡ್ವಿ. ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಅಂತ ನಾವು ಹೋಟೆಲ್ಗೆ ಹೋದ್ವಿ. ಲೈಟಾಗೇ ಇಡ್ಲಿ ಅನ್ನಿಸ್ತು, ಹಾಗಾಗಿ ಇಡ್ಲಿ ಸಾಕು ಅಂತ ಇಡ್ಲಿ ವಡೆ ತಗೊಂಡು ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. 10:30 ಅಷ್ಟೊತ್ತಿಗೆಲ್ಲ ನಮ್ಮದು ಟಿಫನ್ ಆಗೋಯಿತು. ಟಿಫನ್ ಮುಗಿಸ್ಕೊಂಡು ನಾವು ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ವಿ. 10:30ಗೆ ನಾವು ಬೆಂಗಳೂರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಟಿದ್ದು 1 o'clock ನಾವು ವಿದುರಾಶ್ವಥ ತಲುಪಿದ್ವಿ. ತುಂಬ ಬಿಸಿಲಿತ್ತು, ಬಟ್ ನಮಗೆ ಕಾರೊಳಗೆ ಗೊತ್ತಾಗಲಿಲ್ಲ. ಬಟ್ ಆಚೆ ಇಳಿದ್ರೆ ಫುಲ್ಲು ಧಗೆ. ಸಮ್ಮರಲ್ಲಿ ಜರ್ನಿ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಬಿಕಾಸ್ ಇತ್ತೀಚೆಗೆ ನಾವೆಲ್ಲೂ ಹೋಗಿರಲಿಲ್ಲ, ಹಾಲಿಡೇಸ್ ಬೇರೆ ಬಂದಿತ್ತಲ್ಲ. ಸೊ ಈ ಹಾಲಿಡೇಸಲ್ಲಿ ಇದು ಫಸ್ಟ್ ಟ್ರಿಪ್ ನನ್ನ ಮಗಳಿಗೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇವತ್ತು ಡೇಟ್ ಎಷ್ಟು? 12th April 2026, ಭಾನುವಾರ. ಬಿಸಿಲು ಆ್ಯಕ್ಚುಲಿ ಹೋಗೋದು ಬರೋದು ಆ ಥರ ಇತ್ತು, ಮೋಡನೂ ಇತ್ತು, ಬಟ್ ಧಗೆ ಮಾತ್ರ ತುಂಬ ಜಾಸ್ತಿ, ಹ್ಯೂಮಿಡಿಟಿ. ಆನ್ ದ ವೇ ಗೌರಿಬಿದನೂರು ಸಿಗುತ್ತಲ್ಲ, ಅಲ್ಲಿ ಸೀಬೆಹಣ್ಣು ತುಂಬ ಮಾರ್ತಾ ಇರ್ತಾರೆ. ಲೈಕ್ ಇಲ್ಲಿ ನಮಗೆ ಬೆಂಗಳೂರಲ್ಲಿ ಸಿಗುತ್ತಲ್ಲ, ಇಷ್ಟಿಷ್ಟು ದಪ್ಪ ಇರುತ್ತೆ, ದೊಡ್ಡ ಸೈಜು, ಆ ಥರ ಅಲ್ಲ, ಮೀಡಿಯಮ್ ಸೈಜ್ ಸೀಬೆಹಣ್ಣು ಸಿಗುತ್ತೆ. ಟೇಸ್ಟಿ, ವೆರಿ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿರುತ್ತೆ. ಗೌರಿಬಿದನೂರಲ್ಲಿ ಸೀಬೆಹಣ್ಣನ್ನು ನಾವು ಕಂಪಲ್ಸರಿ ಪರ್ಚೇಸ್ ಮಾಡೇ ಮಾಡ್ತೀವಿ. ಟ್ರಾವೆಲಿಂಗ್ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ನಮಗೆ. ಅಷ್ಟೊತ್ತಿಗೆ ವಿದುರಾಶ್ವಥ ಸಿಕ್ಕೇ ಬಿಡ್ತು. ಭಾನುವಾರ ಆಗಿದ್ದರಿಂದ ತುಂಬ ರಶ್ ಇತ್ತು. ನೋಡಿ, ಇದು ದೇವಸ್ಥಾನದ ಆವರಣ, ವೆಹಿಕಲ್ಸ್ ಎಲ್ಲ ಪಾರ್ಕಿಂಗ್ ಆಗಿದೆ. ಬಟ್ ಆ್ಯಕ್ಚುಲಿ ನಮಗೆ ಇಲ್ಲಿ ಜನ ಕಾಣಿಸಲ್ಲ ಅಷ್ಟು, ಎಲ್ಲ ಒಳಗಡೆ ಸೇರಿಕೊಂಡಿದ್ರು. ಯಾಕೆಂದರೆ ಆಚೆ ಬಿಸಿಲಲ್ವಾ, ಸೊ ಎಲ್ಲ ಟೆಂಪಲ್ ಒಳಗಡೆ ಇದ್ದರು. ನೋಡಿ, ಉರಿ ಬಿಸಿಲು. ನಾವು ಗಾಡಿ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ದೇವ್ರ ದರ್ಶನಕ್ಕೆ. ಸೊ ನೋಡಿ, ಆ್ಯಕ್ಚುಲಿ ದಾಸೋಹ ನಡೀತಾ ಇತ್ತು, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಜನ ಒಳಗಡೆ ಮಾತ್ರ ತುಂಬ ರಶ್. ದೇವಸ್ಥಾನದೊಳಗಡೆ ಗರ್ಭಗುಡಿ ಹತ್ರ ವಿಡಿಯೋ ಮಾಡೋದು, ಫೋಟೋಸು, ವಿಡಿಯೋ ಕ್ಯಾಮ್ರಾ ಇದೆಲ್ಲ ಅಲೋ ಮಾಡಲ್ಲ. ಹಾಗಾಗಿ ನಾನು ಒಳಗಡೆದೇನು ತೋರ್ಸೋಕ್ಕೆ ಆಗಲಿಲ್ಲ. ಈಗ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ನೋಡಿ, ಜನ ನೋಡಿ, ಎಲ್ಲ ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ. ದಾಸೋಹ. ಆ್ಯಕ್ಚುಲಿ ನಮ್ಮ ಅತ್ತೆ ಮಾಮ ಇವರೆಲ್ಲ 12 o'clock ರೀಚ್ ಆಗಿದ್ದರು. ಬಟ್ ನಾವಿಲ್ಲಿ ರೀಚ್ ಆಗೋ ಹೊತ್ತಿಗೆ 1 o'clock, ಅವ್ರಿಗಿಂತ 1 hour ಲೇಟಾಗಿ ರೀಚ್ ಆಗಿದ್ವಿ. ಸೊ ಮಗುಗೆ ಮುಡಿ ಕೊಡಿಸಿದ್ಮೇಲೆ ದೇವ್ರ ದರ್ಶನ ಮಾಡಿಕೊಂಡು, ಈಗ ಇಲ್ಲಿ ದೇವಸ್ಥಾನದ ಕ್ಯಾಂಪಸಲ್ಲೇ ಇಲ್ಲಿ ಒಂದು ಹಾಲ್ ಇತ್ತು, ಇಲ್ಲಿ ಆರತಿ ಮಗುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ನಾವೆಲ್ಲ ಇಲ್ಲಿ ಬಂದ್ವಿ, ಊಟಕ್ಕೆಲ್ಲ ಇಲ್ಲೇ ಅರೇಂಜ್ ಮಾಡಿದರು. ಸೊ ಮಗುಗೆ ನಾವು ಒಂದು ಸ್ಮಾಲ್ ಗಿಫ್ಟ್ ಕೊಟ್ಬಿಟ್ಟು ಆಶೀರ್ವಾದ ಮಾಡಿದ್ವಿ. ಹೌದು, ಆ್ಯಸ್ ಯೂಶ್ವಲ್ ಫಂಕ್ಷನ್ಗೆ ಬಂದಿದ್ದವರೆಲ್ಲ ಮಗುಗೆ ಉಡುಗೊರೆಗಳನ್ನ ಕೊಟ್ಟು ಬ್ಲೆಸ್ ಮಾಡಿದ್ರು. ಬಟ್ ಸೆಕೆಗೆ ಆ ಮಗುಗೆ ಭಾಳ ಕಿರಿಕಿರಿ ಆಗಿತ್ತು. ಸೊ ಶಿ ವಾಸ್ ಕ್ರೈಯಿಂಗ್ ಆ್ಯಕ್ಚುಲಿ. ಲಾಸ್ಟಲ್ಲಿ ನಾವೊಂದು 5-7 ಜನ ಮುತ್ತೈದೆಯರು ಮಗುಗೆ ಆರತಿ ಮಾಡಿದ್ವಿ. ಹಾಡು ಹೇಳಿ ಯಾರಾದರೂ ಅಂತ ಹೇಳ್ತಾಯಿದ್ರು, ಬಟ್ ಯಾರೂ ಹಾಡು ಹೇಳಲೇ ಇಲ್ಲ. ಹಾಗೆ ಮಗುಗೆ ಆರತಿ ಮಾಡಿ ಮುಗಿಸಿದ್ವಿ.
ಆಮೇಲೆ ಊಟ ಮುಗಿಸ್ಕೊಂಡು ಎಲ್ಲರಿಗೂ ಬಾಯ್ ಹೇಳಿ ನಾವು ವಿದುರಾಶ್ವತದಿಂದ ಹೊರಟ್ವಿ. ಆನ್ ದ ವೇ ನಾವು ಘಾಟಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಘಾಟಿ ಕಡೆ ಹೊರಟ್ವಿ. ಸೀಬೆಹಣ್ಣು ತೊಗೊಂಡಿದ್ವಲ್ಲ ಅದನ್ನು ತಿಂತಾ ಮಧ್ಯದಲ್ಲಿ ಕಬ್ಬಿನ ಹಾಲು ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು 2.5 hours ಜರ್ನಿನ ನಾವು ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ವಿ. ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇ ಐತಿ. ನಾವೆಲ್ಲೂ ಹೋಗಲ್ಲ, ಇಲ್ಲೇ. ಇಲ್ಲೂ ಕೂಡ ರಶ್ ಜಾಸ್ತಿ ಇತ್ತು. ರಶ್ ಅಂದರೆ ನೂಕು ನುಗ್ಲು ಅನ್ನೋಷ್ಟಲ್ಲ, ಹಾಲಿಡೇಸ್ ಟೈಮ್ ಅಲ್ವಾ. ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಭಕ್ತಾದಿಗಳ ಸಂಖ್ಯೆ ಅಂತೂ ದೇವಸ್ಥಾನಗಳಲ್ಲಿ ಇದ್ದೇ ಇರುತ್ತೆ. ಸೊ ನಾವು ಪೂಜಾ ಸಾಮಗ್ರಿಗಳನ್ನೆಲ್ಲ ತಗೊಂಡು ದೇವಸ್ಥಾನದೊಳಗೆ ಹೋಗೋಣ ಅಂತ ಹೊರಟ್ವಿ. ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿದು. ಆಮೇಲೆ ವಾಪಸ್ ನಮ್ಮೂರ ಕಡೆ ಹೊರಟ್ವಿ. ಮಧ್ಯದಲ್ಲಿ ಕಾಫಿ ಟೀ ಬ್ರೇಕ್ ಅಂತ ದೊಡ್ಡಬಳ್ಳಾಪುರದಲ್ಲಿ ಸಮೃದ್ಧಿ ರೆಸ್ಟೋರೆಂಟ್ ಅಥವಾ ಐ ಥಿಂಕ್ ಸಮೃದ್ಧಿ ಗಾರ್ಡನ್ ಅಂತ ಇದೆ, ಅಲ್ಲಿ ನಿಲ್ಲಿಸಿದ್ವಿ. ಬೇಕಾದವರು ಜ್ಯೂಸು ಕಾಫಿ ಏನು ಬೇಕೋ ಅದು ಕುಡಿದ್ಬಿಟ್ಟು ಅಲ್ಲಿಂದ ಸೀದಾ ನಮ್ಮ ಮನೆಗೆ ಹೊರಟ್ವಿ. ಸೊ ಗೈಸ್, ಇದಿಷ್ಟು ಆಗಿತ್ತು ಡೇ ಔಟ್ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಹೊಸಬ್ರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.